ತೊಂದರೆ ಆದರೆ 1-2 ಎಕರೆ ಇರೋ ರೈತ ಬದುಕೋಕ್ಕಾಗಲ್ಲ. ಆವಾಗ ಅವ್ರೇನು ಮಾಡ್ತಾರೆ, ಸಾಕಾಗಿ ಇವ್ರು ಕೇಳಿದ ರೇಟಿಗೆ ಕೊಟ್ಟು ಅವ್ರು ಓಡೋಗ್ತಾರೆ. ಇದು ಇವ್ರ ದುರುದ್ದೇಶ. ಹಳ್ಳ ಮುಚ್ಚತಕ್ಕಂಥದ್ದು ಯಾಕೆ ಅಂದರೆ, ಹಳ್ಳದ ಹಿಂಭಾಗದ ಜಮೀನ್ದಾರರು ಸುಮ್ಮನೆ ಕೊಟ್ಟು ಹೋಗ್ಬೇಕು ಇವ್ರಿಗೆ. ಇವ್ರ ಇಂಟೆನ್ಷನ್ನು, ಸ್ವಾಮಿ 2-2.5 ಸಾವಿರ ಎಕರೆ ಇದೆ, ಯಾವುದಕ್ಕೆ ಬೇಕು? ಒಂದು ಶುಗರ್ ಫ್ಯಾಕ್ಟ್ರಿ, ಒಂದು ಡಿಸ್ಟಿಲರಿಗೆ ಎಷ್ಟು ಬೇಕು ಸ್ವಾಮಿ? ಅದು ಎಂಥ ದುರಾಸೆ! ರೈತರಿಗೆ ಹಿಂಸೆ ಮಾಡಿ, ಬಡ ರೈತರಿಗೆ ಹಿಂಸೆ ಮಾಡಿ, ಅವ್ರ ಜಮೀನುಗಳು ನೀರು ನಿಲ್ಲಿಸಿ ತಿಳಿದಿದ್ದ ರೇಟಿಗೆ ಅವ್ರು ತಗೊಳ್ಳೋಂಥ ದುಷ್ಟತನ ಬಂದಿದೆ ಅಲ್ಲ. ಈ ಹಣದ ಆಸೆ, ಜಮೀನಿನ ಆಸೆ ಜಮೀನಿನ ಹಣದ ಹುಚ್ಚಿಡ್ದಿದೆ ಅಲ್ಲ, ಹುಚ್ಚುನಾಯಿಗೆ, ಅದನ್ನು ಬಿಡಿಸ್ಬೇಕಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ದೇವರು ಗಂಗೆ ಮತ್ತು ಭೂಮಿ ತಾಯಿಗೆ ದ್ರೋಹ ಮಾಡಿದವರು ಯಾರಿಗೂ ಒಳ್ಳೆಯದಾಗಿಲ್ಲ. ಇವ್ರಿಗೇನು ಒಳ್ಳೆಯದಾಗಲ್ಲ, ತಾತ್ಕಾಲಿಕ ಲಾಭ. ಆ ಬಡ ರೈತರ ಶಾಪ ಇವ್ರಿಗೆ ಮುಟ್ಟುತ್ತೆ. ಬಡ ರೈತರ ಶಾಪ ಇವ್ರಿಗೇನು ಮಾಡುತ್ತೋ, ಎಲ್ಲಿಗೆ ಕಳಿಸುತ್ತೆ. ಇನ್ನು ಮುಂದಾದರೂ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವಂತಾಗಲಿ. ಇದು ತಮ್ಮ ಮೂಲಕ ಭಾಳಷ್ಟು ಹಗರಣಗಳು ಒಂದೊಂದೇ ಬರುತ್ತೆ. ಇನ್ಮೇಲೆ ವಾರಕ್ಕೊಂದು ಪತ್ರಿಕಾಗೋಷ್ಠಿ, ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅವ್ಯವಹಾರ ವಾರಕ್ಕೊಂದು ಪತ್ರಿಕಾಗೋಷ್ಠಿ ಮಾಡೋ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ದಿನೇಶ್ ಕೆ ಶೆಟ್ಟಿಯವರು ಪದೇ ಹುಚ್ಚುನಾಯಿ ಕಚ್ಚಿದಂಗೆ ಅಂತಲೇ ಇರಬೇಕು. ಆ ಹುಚ್ಚುನಾಯಿ ಕಚ್ತಾನೇ ಇರುತ್ತೆ, ಆದರೂ ಹುಚ್ಚು ಬಿಡಿಸ್ತಾನೇ ಇರ್ತೀವಿ. ಧನ್ಯವಾದಗಳು.